ಹಾಯ್, ಸ್ಕ್ರೀನ್ ಕೆಳಗಡೆ ಇರುವಂತ ಈ ಪ್ರಶ್ನೆಯನ್ನ ತಾವು ನೋಡ್ತಾ ಇರಬಹುದು. ಪ್ರಶ್ನೆ ಏನಿದೆಪ್ಪ ಅಂತ ಹೇಳಿ ನೋಡ್ಕೊತ ಬಂದಾಗ ಇಲ್ಲಿ ಗಂಗರ ದೊರೆ ಶಿವಮಾರ ರಚಿಸಿದಂತ ಕೃತಿಗಳು ಯಾವುವು ಅಂತೇಳಿ ಈ ಕ್ವಶನ್ಸ್ ಇದೆಯಲ್ಲ. ಇದ್ರ ಒಳಗಡೆ ಆಪ್ಷನ್ಸ್ ಒಂದಿದೆ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ, ಎರಡನೇದು ಗಜಶತಕ ಮತ್ತು ಸೇತು ದಾನದ, ನೆಕ್ಸ್ಟ್ ನೀತಿಶಾಸ್ತ್ರ ಮತ್ತು ಬೃಹತ್ ಕಥಾ ಅಂತಿದೆ, ನಾಲ್ಕನೇ ಆಪ್ಷನ್ಸು ದೀಪವಂಶ ಮತ್ತು ಮಹಾವಂಶ. ಇಲ್ಲಿ ಗಂಗರ ದೊರೆ ಆದಂತಹ ಶಿವಮಾರ ರಚಿಸಿದಂತ ಈ ಕೃತಿಗಳು ಯಾವುವು ಅಂತ ನೋಡ್ಕೊತ ಬಂದಾಗ ಸರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎರಡನ್ನ ನೀವು ಏನ್ ಮಾಡಕಪ್ಪ ಅಂದ್ರೆ ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ. ಕಾರಣ ಈ ಈ ಶಿವಮಾರ ಯಾವಪ್ಪ ಅಂದ್ರೆ ಈ ಗಜಶತಕ ಮತ್ತು ಸೇತು ದಾನದ ಅಂತೇಳಿ ಈ ಕೃತಿಯನ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಆತ ಬರಿತಾನೆ. ಹಾಗಾದ್ರೆ ನಿಮ್ಗೆ ಒಂದೇ ಆಪ್ಷನ್ ಸಿಗ್ತಿಲ್ಲಿ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯನ. ಇದನ್ನ ಈ ಕ್ವಶನ್ ಈ ಕೃತಿಗಳನ್ನ ಬರೆದವ್ರು ಯಾರು ಅಂತೇಳಿ ಸರ್ ಕನ್ನಡದ ಮೊದಲ ಆದಿಕವಿ ಅಂತೇಳಿ ಕರಿತೀವಲ್ಲ, ಯಾರಪ್ಪ ಅಂದ್ರೆ ಪಂಪ. ಆ ಪಂಪ ಈ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯನ ಏನ್ ಮಾಡ್ತಾನಪ್ಪ ಅಂದ್ರೆ ಬರಿತಾನೆ. ಇನ್ನ ನೆಕ್ಸ್ಟ್ ಥರ್ಡ್ ಆಪ್ಷನ್ಸ್ ಇದೆ ನೀತಿಶಾಸ್ತ್ರ ಮತ್ತು ಬೃಹತ್ ಕಥಾ ಅಂತೇಳಿ. ಈ ಬೃಹತ್ ಕಥಾ ಅಂತೇಳಿ ಇದನ್ನ ಸಾಕಷ್ಟು ಕೇಳ್ತಿರ್ತಾರೆ ಗುಣಾಢ್ಯ ಅಂತೇಳಿ ಬೀರ್ತಾನೆ. ಹಾಗಾದ್ರೆ ಗುಣಾಢ್ಯ ಇನ್ನೊಂದು ಬೀರ್ತಾನೆ ಯಪ್ಪ ಅಂದ್ರ ನೀತಿಶಾಸ್ತ್ರ ಅಂತೇಳಿ, ಇದನ್ನು ಕೂಡ ಗುಣಾಢ್ಯ ಬರ್ತಾನೆ. ಇನ್ನೊಂದು ನೀತಿ ಸಾರ ಅಂತ ಬರ್ತದೆ, ಅದು ಕಮಂಡಕ ಅಂತೇಳಿ ಈಗ ಆಲ್ರೆಡಿ ಒಂದ್ಸತ SDN ಎಕ್ಸಾಮ್ಸ್ ಅಲ್ಲಿ ಕೇಳಿದಾರೆ ಅದನ್ನ. ನೀತಿ ಸಾರ ಬೇರೆ, ನೀತಿ ಶಾಸ್ತ್ರ ಬೇರೆ. ಇನ್ನು ನೆಕ್ಸ್ಟ್ ಇನ್ನೊಂದು ನೀತಿ ಸಾರ ಕಮಂಡಕ ಅಂತ ಹೇಳಿದೆ ನಾನು. ಇನ್ನು ದೀಪವಂಶ ಮತ್ತು ಮಹಾವಂಶ ಅಂತಿದೆಯಲ್ಲ, ಇವು ಏನಪ್ಪಾ ಅಂದ್ರೆ ಬೌದ್ಧ ಗ್ರಂಥಗಳು ಅಂತ ಹೇಳಿ ಕರಿತೀವಿ. ಈ ತರ ಒಂದು ಪ್ರಶ್ನೆ ಕೊಟ್ಟಾಗ ನೀವು 4 ಆಪ್ಷನ್ಸ್ಗಳನ್ನ ಏನ್ ಮಾಡ್ರಪ್ಪ ಅಂದ್ರೆ ಈ ತರ ಸೀರಿಯಲ್ ಆಗಿ ಕೊಟ್ಟು ಓದ್ಕೊತ ಬರ್ರಿ. ನಿಮ್ಗೆ ಸಾಕಷ್ಟು ಏನಪ್ಪ ಅಂದ್ರೆ ಪ್ರಶ್ನೆಗಳು ಅರ್ಥ ಆಗ್ತವೆ. ನಮ್ಮ ಈ ತರ ಚಾನಲ್ನ ಕ್ವಶನ್ಸ್ಗಳನ್ನ ಏನ್ ಮಾಡ್ತಿರ್ತಪ್ಪ ನಮ್ಮ ಪೇಜಸ್ಗಳ ಮೂಲಕ ಚಾನಲ್ಗಳ ಮೂಲಕ ಹೇಳ್ಕೊತ ಹೋಗ್ತಿರ್ತೀನಿ. ನಿಮ್ಮ ಸಪೋರ್ಟ್ ಇರಲಿ. ಸಾಧ್ಯ ಆದಷ್ಟು ಏನ್ ಮಾಡ್ರಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪೇಜಸ್ಗಳನ್ನ ಫಾಲೋ ಮಾಡ್ಕೊಳ್ರಿ. ಧನ್ಯವಾದ.